ಪ್ರತ್ಯೇಕ ರಾಜ್ಯ ಬೇಕಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಗಿದೆ. ನಾರಾಯಣಗೌಡರು ಮತ್ತು ಲಕ್ಷ್ಮಣ ದಸ್ತಿ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಈಗ ಚಂಪಾ ಅವರು ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಪಾಟೀಲರು, ಖ್ಯಾತ ಸಾಹಿತಿಗಳು. ಚಂಪಾ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ಮತ್ತೊಬ್ಬರು ಜೊತೆಗಿರುವಂಥವರು ಮುಖ್ಯಮಂತ್ರಿ ಚಂದ್ರ ಅವರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಮುಖ್ಯಮಂತ್ರಿ ಚಂದ್ರ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ನಾನು ನಿಮ್ಮಿಬ್ಬರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಲಕ್ಷ್ಮಣ ದಸ್ತಿ ಒಂದು ಮಾತು ಹೇಳಿದ್ರು, ಎಲ್ಲೋ ಒಂದು ಕಡೆಗೆ ನಿಮ್ಮ ಭಾಗದ ಕಡೆಗೆ ಮಾತ್ರ ನೀವು ನೋಡ್ತಾ ಇದ್ದೀರಿ, ನಮ್ಮ ಕಡೆಗೆ ನೀವು ನೋಡ್ತಾ ಇಲ್ಲ. ಒಂದು ಮಾತು ಹೇಳಿದ್ರು ನಾರಾಯಣಗೌಡರು ನೇರವಾಗಿ, ನೀವು ಅಲ್ಲಿ ಕರೆ ಕೊಡ್ತೀರಿ, ನಾರಾಯಣಗೌಡರು ಕರೆ ಕೊಟ್ಟ ತಕ್ಷಣ ಅಲ್ಲಿ ಜನರೆಲ್ಲ ಚಳವಳಿ ಮಾಡಿಬಿಡ್ತಾರೆ, ಪ್ರವೀಣ್ ಶೆಟ್ಟಿ ಕರೆ ಕೊಟ್ಟರಲ್ಲಿ ಚಳವಳಿ ಮಾಡಿಬಿಡ್ತಾರೆ, ಇಲ್ಲಿ ನಮ್ಮ ಜನಗಳನ್ನು ಕೇಳೋರು ಯಾರು ಅನ್ನುವಂಥದ್ದು ಅವ್ರ ಪ್ರಶ್ನೆ. ನಾರಾಯಣಗೌಡರು ಹೇಳಿದಂಥ ಮಾತು ಚೆನ್ನಾಗಿತ್ತು. ಕಲ್ಯಾಣ ಕರ್ನಾಟಕದ ಭಾಗದ ಈ ನಾಯಕರುಗಳೇನಿದಾರಲ್ಲ, ಆ ನಾಯಕರುಗಳಿಗೆ ಒಂದಷ್ಟು ಜವಾಬ್ದಾರಿ ಇರಬೇಕಾಗಿತ್ತು. ಜವಾಬ್ದಾರಿಯಿಂದ ಅವರು ವಂಚಿತರಾಗಿದ್ದಾರೆ, ಅಂದರೆ ಆ ಜವಾಬ್ದಾರಿಯಿಂದ ಅವರು ಬಹಳ ದೂರ ಇದ್ದಾರೆ. ಅಂದರೆ ಇಲ್ಲಿ ಜನರು ಕೂಡ ಅವರನ್ನು ಎಚ್ಚರಿಸೋ ನಿಟ್ಟಿನಲ್ಲಿ ಸೋತಿದ್ದಾರೆ ಅನ್ನುವಂಥದ್ದು. ಲಕ್ಷ್ಮಣ ದಸ್ತಿ ಅವರೇ, ತಮ್ಮ ಉತ್ತರ ಏನು? ನಾರಾಯಣಗೌಡರು ಪ್ರಸ್ತಾಪ ಮಾಡಿದ್ರು, ಕನ್ನಡ ಪರ ಸಂಘಟನೆ, ರಾಜ್ಯ ಮಟ್ಟದ ನಾಯಕರು, ಆಮೇಲೆ ಹಳೆ ಮೈಸೂರಿನ ಸಾಹಿತಿಗಳು, ಕನ್ನಡ ಬಗ್ಗೆ ಮಾತಾಡೋಂಥವ್ರು ಯಾರೂ ಸಹ ಇವತ್ತು ನಾರಾಯಣಪುರ, ಆಲ್ಮಟ್ಟಿ, ಕೃಷ್ಣ ಜಲಾನಯನ ಪ್ರದೇಶದ ಸಣ್ಣ ಮಧ್ಯಮ ಬೃಹತ್ ನೀರಾವರಿ ಯೋಜನೆಗಳು ಯಾರೂ ಭೇಟಿ ಕೊಟ್ಟಿಲ್ಲ. ಗೋದಾವರಿ ಜಲಾನಯನ ಯೋಜನೆಗಳು ಯಾರೂ ಭೇಟಿ ಕೊಟ್ಟಿಲ್ಲ. ಕಾಟಾಚಾರಕ್ಕೆ ಯಾವಾಗಾರ ಬೆಂಗಳೂರಾಗ ಕುಂತ ಹೇಳಿಕೆ ಕೊಟ್ಟಾರ. 371 ಬಗ್ಗೆ ಆಗಲಿ, ನಮ್ಮ ನೀರಾವರಿ ಯೋಜನೆ ಬಗ್ಗೆ ಆಗಲಿ, ಸಮಗ್ರ ಅಭಿವೃದ್ಧಿ ವಿಷಯ ಬಗ್ಗೆ ಆಗಲಿ. ಇವತ್ತು ಗುಲ್ಬರ್ಗ ಬೆಂಗಳೂರಲ್ಲಿ ಭಾಳ ಭೌಗೋಳಿಕವಾಗಿ ದೂರ ಅದ, ಗುಲ್ಬರ್ಗ ಉಪರಾಜಧಾನಿ ಆಗ್ಬೇಕಂತ ನಾರಾಯಣಗೌಡ್ರು ಎಂದಾರು ಕೇಳ್ಯಾರ. ಇವತ್ತು ನಾಗ್ಪುರ ಉಪರಾಜಧಾನಿ ಅದ ಮಹಾರಾಷ್ಟ್ರದಾಗ, ಗುಲ್ಬರ್ಗ ಉಪರಾಜಧಾನಿ ಆಗಬೇಕು, ಇಲ್ಲಿನೂ ಸುವರ್ಣಸೌಧ ಆಗಬೇಕು, ಇಲ್ಲಿ ಸಮಗ್ರ ಅಭಿವೃದ್ಧಿ ಸಲಹೆ ಕಾವಲಮಿತಿ ಕಾರ್ಯಕ್ರಮ ಆಗಬೇಕು, ಸರ್ಕಾರ ಅಲ್ಲಿನ ಜನರಿಗೆ ಜಾಸ್ತಿ ಒತ್ತು ಕೊಡ್ಬೇಕು, ಮತ್ತು ಹೈದರಾಬಾದ್ ಕರ್ನಾಟಕದ ಇತಿಹಾಸನು ಪಠ್ಯಕ್ರಮದಲ್ಲಿ ಸೇರಿಸ್ಬೇಕು. ಇದೇನು ಕೇಳ್ಯಾರ. ಇವತ್ತು ರಂಗನಾಥ್ ಸರ್, ನೀವು ನಾರಾಯಣಗೌಡರು ಒಂದು ವೇಳೆ ಹೈದರಾಬಾದ್ ಕರ್ನಾಟಕದಲ್ಲಿ ಹುಟ್ಟಿದ್ರಿ ಅಂದ್ರೆ ಕರ್ನಾಟಕ ರಚನೆ ಆಗಿದ್ದು 10 ವರ್ಷನಾಗಿ ಪ್ರತ್ಯೇಕ ರಾಜ್ಯ ಕೇಳ್ತಿದ್ರಿ. ಪ್ರತ್ಯೇಕ ರಾಜ್ಯ ನಾರಾಯಣಗೌಡರು ಎಂದೋ ಕೇಳ್ತಿದ್ರು. ಅವ್ರು ಹಳೆ ಮೈಸೂರದಾಗ ಹುಟ್ಟಿ ಇವತ್ತು ರಕ್ಷಣಾ ವೇದಿಕೆ ಕಟ್ಟ್ಯಾರ, ಎಲ್ಲ ರೀತಿಲಿ ಆರಾಮರ ಅಂತ ಹೇಳಿ ಅವ್ರೇನಪ್ಪ ಅಖಂಡ ಕರ್ನಾಟಕದ ಬಗ್ಗೆ ಮಾತಾಡ್ತಾರ. ಭಾಷೆ ನಮ್ಗೆ ರೊಟ್ಟಿ ಕೊಡ್ತದ, ಬಟ್ಟಿ ಕೊಡ್ತದ, ನಮ್ಗೆ ನೀರು ಕೊಡ್ತದ, ಏನು ಕೊಡ್ತದ್ರಿ ಭಾಷಾ? ಏನು ಕೊಡ್ತದ ಭಾಷಾ? ಎಷ್ಟು ದಿನ ಭಾಷೆ ಹೆಸರ ಮೇಲೆ ನಾವು ಭಾವನಾತ್ಮಕವಾಗಿ ನಾವು ಹಿಂಗೆ ಇರ್ಲಿ, ಹಿಂಗೆ ನಾವು ಬಡ್ರೆ ಆಗ್ತಾ ಹೋಗ್ತೀವಿ, ನೀವು ಶ್ರೀಮಂತರಾಗ್ತೀರಿ. ಇವತ್ತು ನಮ್ದು ಭಾಗದ ನೀರಾವರಿ ಯೋಜನೆಗಳು 43 ವರ್ಷ ಆದ್ರೂ ಮುಗಿಯಲ್ಲ. ನಿಮ್ಮ ಯೋಜನೆಗಳು 99% ಮುಗಿತಾವ. ನಿಮ್ಮ ಭಾಗದಾಗ ಇಂಡಸ್ಟ್ರಿ ಹಾಕ್ತೀರಿ, ನಮ್ಮ ಭಾಗದಾಗ ಇಂಡಸ್ಟ್ರಿ ಇಲ್ಲ. ಈಗ ರೋಡ್ಗಳು ನಿಮ್ಮಲ್ಲಿ 80% ಪಕ್ಕಾ ರೋಡ್ ಅವ, ನಮ್ಮಲ್ಲಿ 30% ಪಕ್ಕಾ ರೋಡ್ ಇಲ್ಲ. ಒಟ್ಟಾರೆ ಎಲ್ಲ ಕ್ಷೇತ್ರದಾಗ ಅತ್ಯಂತ ಹಿಂದುಳಿದಂತ ನಮ್ಮ ಹಿಂದುಳಿಕೆ ಬಗ್ಗೆ ನೀವು ಯಾರಾದ್ರೂ ಮಾತಾಡಿರ? ಕಾಟಾಚಾರಕ್ಕೆ ಯಾವಾಗಾರ ಒಂದ್ಸಲ ಬೆಂಗಳೂರದಾಗ ಕುಂತು ಹೇಳಿಕೆ ಕೊಡೋದಲ್ಲ. ಅದಕ್ಕೆ ಅಭಿವೃದ್ಧಿ ದೃಷ್ಟಿಯಿಂದ ಒಂದೇ ಭಾಷಾ ಜನರು ಒಂದ್ ಕಡೆ ಇರ್ಬೇಕಂತೇಳಿ ಭಕ್ತಿ ನಮೋ ಅನ್ಕೋತ ಕೇಳಿಸ್ಕೊಳ್ರಿ, ನೀವು ಯಾರ್ಯಾರನ್ನ ಗೆಲ್ಸ್ ಕಳಿಸಿರಲ್ಲ, ರಾಜ್ಯದ ಈ ಟ್ಯಾಕ್ಸ್, ಜನರ ಟ್ಯಾಕ್ಸ್ ಬಂದಂತ ಈ ಸಂಪತ್ತು ಏನದಲ್ಲ, ಇದೇನು ದುಡ್ಡು ಏನದಲ್ಲ, ಬಜೆಟ್ ಏನದಲ್ಲ, ಹಿಂದುಳಿದ ಪ್ರದೇಶಕ್ಕೆ ಹೆಚ್ಚು ಖರ್ಚು ಮಾಡಿ ಸಮಾನತೆ ತರಬೇಕು, ಪ್ರಾದೇಶಿಕ ಅಸಮಾನತೆ ಹೋಗಲಾಡಿಸ್ಬೇಕು ಎಂಬ ಕಳಕಳಿ ಯಾರಿಗಾದರೂ ಹಳೆ ಮೈಸೂರಿನವ್ರಿಗೆ ಅದನ್ನ ಇತ್ತ ಪ್ರತ್ಯೇಕ ರಾಜ್ಯ ಧ್ವನಿ ಬಂದ್ರೆ ಏನ್ ತಪ್ಪದ? ಕೇಳಿಸ್ಕೊಡ್ರಿ, ನಿಮ್ಮ ಜನನಾಯಕರನ್ನ ಗೆಲ್ಸ್ ಕಳಿಸಿರಲ್ಲ ನೀವು. ನಿಮ್ಮ ನಾಯಕರುಗಳು ಕಡ್ದು ಕಟ್ಟೆ ಹಾಕಿರೋದೇನು ನಿಲ್ಸ್ ಕೇಳ್ಬೇಕಲ್ಲ ನೀವು. ಅವ್ರನ್ನ ಏನು ಉದ್ಧಾರ ಮಾಡಿದ್ರಪ್ಪ ನಮ್ಮನ್ನ ಅಂತ ನೀವು ನಾರಾಯಣಗೌಡರಿಗೆಲ್ಲ ಯಾರೋ ಹೋರಾಟ ಮಾಡೋರಿಗೆ ಬೈದ್ಬಿಟ್ರೆ ಆಗೋಗ್ಬಿಡತ್ತಾ? ಸರ್, ವೀರೇಂದ್ರ ಪಾಟೀಲ್ ಅಂತ ನಿಷ್ಠಾವಂತ ಮುಖ್ಯಮಂತ್ರಿಗೆ ಪ್ಯೂನ್ ತೆಗೆದು ಹಾಕಿದ್ರು. ಯಾರು? ರಾಜೀವ್ ಗಾಂಧಿ ಅವರು. ಧರಮ್ ಸಿಂಗ್ ದೇವೇಗೌಡರು ಸಹ ಪ್ಯೂನ್ ತೆಗೆದು ಇರುಗುಡ್ತಾರೆ ಅಲ್ರಿ ಹಳೆ ಮೈಸೂರಿನವರು. ವೀರೇಂದ್ರ ಪಾಟೀಲ್ 2 ಟರ್ಮ್ ಕೂಡ್ಸೋರು 3 ವರ್ಷ ಆಳಿಲ್ಲ. ಧರಮ್ ಸಿಂಗ್ ಏನದಲ್ಲ 2 ವರ್ಷ ಆಳಿಲ್ಲ. ಯಾಕಂದ್ರ ನಮ್ಮ ಭಾಗದವ್ರು ಮುಖ್ಯಮಂತ್ರಿ ಯಾವಾಗ ಆಗ್ತಾರಂತಂದ್ರ ಅಲ್ಲಿನವ್ರು ಇಬ್ಬರದಾಗ ಜಗಳ ಇದ್ದಾಗ ಇವ್ರಿಗೆ ನಾಮಕೆ ವಾಸ್ತೆ ಮಾಡ್ತಾರ. ಧರಮ್ ಸಿಂಗ್ CM ಇದ್ದಾಗ ಧರಮ್ ಸಿಂಗ್ ಏನ್ ನಡೀತಿತ್ತ? ದೇವೇಗೌಡ ಏನ್ ಹೇಳ್ತಾರೆ, ಒಂದು ಪ್ಯೂನ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ದೇವೇಗೌಡ ಮಾತು ಕೇಳ್ಬೇಕು. ಅದೇ ರೀತಿ ವೀರೇಂದ್ರ ಪಾಟೀಲ್ ಒಳ್ಳೆ ರೀತಿ ಕೆಲಸ ಮಾಡ್ಲತ್ತಾರ. ಮೊದಲನೇ ಸಲನು ಕಿತ್ತಾಕ್ದ್ರು, 2ನೇ ಸಲನು ಅವ್ರಿಗೆ ಕಿತ್ತಾಕ್ದ್ರು. ನಮ್ಮ ಭಾಗದವ್ರು ಯಾರೇ ಮುಖ್ಯಮಂತ್ರಿ ಆದ್ರೂ ಯಾರು ಇಳ್ಕೊಡಲ್ಲ. ಅದು ಪ್ರಶ್ನೆ. 2ನೇ ಪ್ರಶ್ನೆ ಏನಂದ್ರೆ, ಇಡೀ ರಾಜ್ಯದಲ್ಲಿ ಏನಂತಂದ್ರ ಬೆಂಗಳೂರಿಗೆ ಹೋದ ತಕ್ಷಣ ಅಲ್ಲೊಂದು ಮನೆ ಕಟ್ಸೋದು, ಅಲ್ಲೊಂದು ಹೆಂಡತಿ ಮಾಡ್ಕೊಬೋದು, ಆರಾಮಿ ಲೈಫ್ ಇರೋಂಥದ್ದು ಜನಪ್ರತಿನಿಧಿಗಳು 99% ಕರ್ನಾಟಕದಾಗ ಎಲ್ಲ ಕಡೆ ಯಾರ, ಹೈದರಾಬಾದ್ ಕರ್ನಾಟಕದಾಗನವರ, ಉತ್ತರ ಕರ್ನಾಟಕದವರ. ನಾನು ಕೇಳ್ತಾ ಇರೋ ಪ್ರಶ್ನೆ, ಕನ್ನಡ ಪರ ಸಂಘಟನೆದವರು, ಕನ್ನಡ ಸಾಹಿತಿಗಳು, ಅಖಂಡ ಕರ್ನಾಟಕ ಬಗ್ಗೆ ಮಾತಾಡಂತ ಜನರು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದ ಅಸ್ತಿತ್ವ ಅಭಿವೃದ್ಧಿ ಬಗ್ಗೆ ನೀವು ಏನಾರು ಮಾತಾಡಿರೇನೋ? ನಿಮ್ಮ ಮಾತಿಗೆ ಉತ್ತರ ಕೊಡಕ್ ಬಿಡಿ ಗೌಡ್ರೆ, ಏನಂತ್ರಿ? ಇಲ್ಲ, ಅವ್ರಿಗೆ ಎಲ್ಲೋ ಒಂದು ಕಡೆ ಹಳದಿ ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಹುತೇಕ
ನಾನು ಬೆಂಗಳೂರಿಗಿಂತ ಹೆಚ್ಚು ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಕಡೆ ಪ್ರವಾಸ ಜಾಸ್ತಿ ಮಾಡ್ತೀನಿ. ಸುಮಾರು ನಾನು ಲೆಕ್ಕ ಇಲ್ಲದಷ್ಟು ಗುಲ್ಬರ್ಗದಲ್ಲಿ ಹೋರಾಟ ಮಾಡಿದ್ದೀನಿ. 371ನೇ ತಿದ್ದುಪಡಿ ವಿಚಾರ ಇರ್ಬೋದು, ಇಲ್ಲ ನಂಜುಂಡಪ್ಪ ವರದಿ ವಿಚಾರದಲ್ಲಿ ಇರ್ಬೋದು. ಇವರು ಎಲ್ಲೋ ಕೂತ್ಕೊಂಡು ಪ್ರತ್ಯೇಕವಾದಂಥ ತಲೆಯಲ್ಲಿ ತುಂಬಿಕೊಂಡು ಮಾತಾಡುವಾಗ ಹೋರಾಟಗಾರರ ಬಗ್ಗೆ ಮಾತಾಡ್ತಾರೆ. ಇವರಿಗೆ ಈ ಹೋರಾಟಗಾರರ ಬಗ್ಗೆ ಮಾತಾಡೋದಕ್ಕಿಂತ ಇವರು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತಾರಲ್ಲ, ಅವ್ರು ಏನು ಬಂದು ಇಲ್ಲಿ ದಬ್ಬ ಹಾಕ್ತಾ ಇದ್ದಾರೆ, ಆ ಭಾಗದ ಅಭಿವೃದ್ಧಿ ಬಗ್ಗೆ ಯಾವತ್ತು ಬೀದಿಗೆ ನಿಂತಿದ್ದಾರೆ, ಯಾವತ್ತು ಅವತ್ತು ಗಟ್ಟಿ ಧ್ವನಿಯಾಗಿ ನಿಂತು ಮಾತಾಡಿದ್ದಾರೆ ಕೇಳಬೇಕಲ್ಲ. ಇವರು 40-50 ವರ್ಷ ರಾಜಕಾರಣ ಮಾಡಿದಂಥ ಆ ಭಾಗದ ಜನ ಇದ್ದಾರೆ, ಮುಖ್ಯಮಂತ್ರಿಗಳಾದಂಥವ್ರು ಇದ್ದಾರೆ. ನಾವ್ಯಾರು ಅಭಿವೃದ್ಧಿ ಮಾಡಬೇಡಿ ಅಂತ ಹೇಳಿ ಯಾವತ್ತೂ ಹೇಳಿದವರಲ್ಲ. ಅಖಂಡ ಕರ್ನಾಟಕದ ಕನಸನ್ನು ಕಟ್ಕೊಂಡೇ ಇವತ್ತು ನಾರಾಯಣಗೌಡ್ರು ಏನಾದ್ರೂ ಹಳೆ ಮೈಸೂರದ ವ್ಯಾಪ್ತಿಯಲ್ಲಿ ಚಿಂತನೆ ಇಟ್ಕೊಂಡಿದ್ರೆ ಅಖಂಡ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟಬೇಕು ಅನ್ನೋ ಕನಸೇನಿರಲಿಲ್ಲ. ಇವತ್ತು ಗುಲ್ಬರ್ಗದ ಸಾಮಾನ್ಯ ಕನ್ನಡಿಗರು ನಾರಾಯಣಗೌಡರು ಏನು ಅಂತ ಹೇಳ್ತಾರೆ, ರಾಯಚೂರಿನ ಕನ್ನಡಿಗರು ಹೇಳ್ತಾರೆ, ಇಡೀ ರಾಜ್ಯದ 30 ಜಿಲ್ಲೆಯ ಕನ್ನಡಿಗರು ಸಹ ನಾರಾಯಣಗೌಡರು ಯಾವ ರೀತಿ ಚಿಂತನೆ ಮಾಡ್ತಾ ಇದ್ದಾರೆ. ಕನ್ನಡಪರ ಸಂಘಟನೆಗಳು, ಸಾಹಿತಿಗಳು ಯಾರು ಇಲ್ಲಿ ಶ್ರೀಮಂತಿಕೆಯಿಂದ ಹಳೆ ಮೈಸೂರಲ್ಲಿ ಕೂತ್ಕೊಂಡು ಭೋಗದಿಂದ ಇವತ್ತು ಇಲ್ಲಿ ಯಾರು ಮೆರಿತಾ ಕೂತಿಲ್ಲ. ಅಲ್ಲೆಲ್ಲೋ ಕೂತ್ಕೊಂಡು ನೋವಿದೆ, ನಿಮಗೆ ಒಪ್ಕೋತೀವಿ. ನಾವು ನಿಮ್ಮ ಧ್ವನಿಯಾಗೇ ಹೇಳ್ತಾ ಇದ್ದೀವಿ. ಯಾವುದೇ ಸರ್ಕಾರ ಬಂದಾಗಲೂ ಸಹ ಉತ್ತರ ಕರ್ನಾಟಕ ಇರ್ಬೋದು, ಇಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನೀವು ಹೆಚ್ಚು ಚಿಂತನೆ ಮಾಡಿ ಅಂತ ಹೇಳಿ ಎಲ್ಲ ಸರ್ಕಾರಗಳು ಬಂದಾಗ ಮೊದಲನೇ ಧ್ವನಿ ಆಗದೆ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರೇ ಹೊರತು ನಿಮ್ಮ ಜನಪ್ರತಿನಿಧಿಗಳು ಅಲ್ಲ, ಇಲ್ಲ ಯಾರು ಬೇರೆ ಸಂಘ ಸಂಸ್ಥೆಯವರು ಅಲ್ಲ. ಆಲಮಟ್ಟಿ ಹೋರಾಟ ಇರ್ಬೋದು, ಇಲ್ಲ 371ನೇ ತಿದ್ದುಪಡಿ ಹೋರಾಟ ಇರ್ಬೋದು, ಯಾವುದೇ ಆ ಭಾಗದ ಯಾವುದು ನೆರೆ ಹಾವಳಿ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 205 ಜನ ಏನು ಅಷ್ಟು ಜನಕ್ಕೂ ಪರಿಹಾರ ಅವ್ರು ಬರೋ ಕರವೇ ಮಾತ್ರ ಹೇಳಿಲ್ಲ, ಸಾಹಿತಿಗಳು ಕೂಡ ನಮ್ಮ ಪರವಾಗಿ ಏನು ಮಾತಾಡಲ್ಲ ಅಂತಾರೆ. ಸರ ಏನಂತೀರಿ ವಿಷ್ಣು? ಈಗ ಕೆಂಪ ಅವ್ರು ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಲಕ್ಷ್ಮಣ ದಸ್ತಿರ ನಿಮಗೆ ಉತ್ತರ ಕೊಡ್ತಾರೆ ಅವರು, ಹೇಳಿ ಸರ್. ಇಲ್ಲ, ಉತ್ತರ ಕೊಡ್ಲಿಕ್ಕೆ ನಾವು ಬಂದಿಲ್ಲ ಇಲ್ಲೇ. ಅವರ ಮನೋಭಾವನೆ ಅವ್ರು ಹೇಳಿದ್ದೇನು ಅಂದರೆ ನಮ್ಮನ್ನು ನಿರ್ಲಕ್ಷಿಸಲಾಗಿದೆ ಸಂಪೂರ್ಣವಾಗಿ. ಇಲ್ಲ ನೋಡ್ರಿ ರಂಗನಾಥ್, ನಾನು ಹಳೆ ಮೈಸೂರಿನವನು ಅಲ್ಲ, ಹೈದರಾಬಾದ್ ಕರ್ನಾಟಕದವನು ಅಲ್ಲ, ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ಅಂತ ಏನು ಕರೀತಾರಲ್ಲ ಅಲ್ಲಿಂದ ಬಂದಂಥ ಮನುಷ್ಯ, ಒಬ್ಬ ಬರಹಗಾರ, ಒಬ್ಬ ಪ್ರಾಧ್ಯಾಪಕ. ನಮ್ಮ ಲಕ್ಷ್ಮಣ್ ಗಸ್ತಿಯವರು ಅವರ ಆಕ್ರೋಶದ ಹಿಂದೆ ಒಂದು ನೋವು ಐತಿ, ನಿಜ. ಅದು ಭಾಳ ಮುಖ್ಯ. ಆ ನೋವಿಗೆ ಏನು ಕಾರಣ ಅಂತ ನಾವು ಬೇರೆ ಬೇರೆ ರೀತಿಯಿಂದ ವಿಶ್ಲೇಷಣೆ ಮಾಡಬೇಕು. ಯಾವುದೋ ಒಂದು ಸಮಸ್ಯೆ ಹಿಂದೆ ಕಾರಣಗಳಿರ್ತಾವಲ್ಲ, ಯಾವುದೂ ವಿನಾಕಾರಣ ಅಲ್ಲ. ಈಗ ಒಂದು ಅವ್ರು ಹೇಳ್ತಿರೋದು ಕರ್ನಾಟಕ ಏಕೀಕರಣ ಆಗಿ 5.5 ದಶಕ ಆಯಿತು. ಆದರೂ ಸಹಿತ ಯಾವ ಕನಸುಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ಪ್ರಾಂತಗಳ ಕನ್ನಡಿಗರು ಕರ್ನಾಟಕ ಏಕೀಕರಣಕ್ಕೆ ಬೆಂಬಲ ಕೊಟ್ಟು ವಿಲೀನೀಕರಣಕ್ಕೆ ಒಪ್ಪಿಗೆಯನ್ನು ಕೊಟ್ಟರು, ಆ ಕನಸುಗಳು ಈಡೇರಬೇಕಾದ ಪ್ರಮಾಣದಲ್ಲಿ ಈಡೇರಿಲ್ಲ ಅನ್ನೋದು ಒಂದು ಸತ್ಯ. ಅದು ಅದನ್ನು ಯಾರೂ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಭಿವೃದ್ಧಿಯೊಳಗೆ ಕರ್ನಾಟಕದ ಎಲ್ಲ ಭಾಗಗಳಿಗೂ ಸಮಾನವಾದಂಥ ಪಾಲುಗಾರಿಕೆ ಸಿಕ್ಕಿತ್ತು ಅಂತಂದರೆ ಎಲ್ಲಿಯೂ ಸಹಿತ ಈ ಪ್ರತ್ಯೇಕತೆಯ ಮಾತು ಬರ್ತಾ ಇರಲಿಲ್ಲ. ಇದು ಬರ್ತಾ ಇರೋದ್ರಿಂದ ಒಂದು ಕಟುವಾದ ಸತ್ಯ. ಆರಂಭದಿಂದ ಆ ಭಾಗವನ್ನು ಕಡೆಗಣಿಸಿರೋದನ್ನು ಒಪ್ಕೋತಿರ್ತಾವೆ ಅಂತ ನಾನು ಒಪ್ಕೋತೇನೆ. ಯಾಕೆ ಒಪ್ಕೋತೇನೆ ಅಂತಂದರೆ ಇಲ್ಲಿ ಬಂದಂಥ ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಸಹಿತ ಅವರಿಗೆ ಇಡೀ ಕರ್ನಾಟಕ ಒಂದು ಅನ್ನತಕ್ಕಂಥ ಸಮಗ್ರ ಕಲ್ಪನೆ ಇಲ್ಲದಂಥ ರಾಜಕೀಯ ಪಕ್ಷಗಳು, ಮುಖ್ಯವಾಗಿ ರಾಷ್ಟ್ರೀಯ ಪಕ್ಷಗಳು, ಅವರ ಕೈಯೊಳಗೆ ನಾವು ಸಿಕ್ಕಿದ್ರಿಂದ ಕರ್ನಾಟಕದ ಹಿತಾಸಕ್ತಿಗಳ ಬಗ್ಗೆ ಅವರಿಗೆ ಗಮನ ಇಲ್ಲ. ಸರಿ 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 ಈಗ ಮಿಸ್ಟರ್ ನಿಮ್ಮ ಮಾತನ್ನೇ ಒಪ್ಪೋದಾದರೆ, ಕಡೆಗಣಿಸಿದ ಪ್ರದೇಶವನ್ನು ಅನ್ನೋದಾದರೆ, ಪ್ರತ್ಯೇಕ ರಾಜ್ಯದ ಏನು ಕೂಗೇನಿದೆಯಲ್ಲ ಅದು ಪ್ರತ್ಯೇಕ ರಾಜ್ಯ ಆಯಿತು ಅಂದರೆ ಅವ್ರ ಸಮಸ್ಯೆಗಳ ಬಗೆಹರಿಬೋದಾ? ಅದಕ್ಕೆ ನನ್ನ ಬೆಂಬಲ ಇಲ್ಲ. ಅದೊಂದೇ ಪರಿಹಾರ. ಪ್ರತ್ಯೇಕತೆಗೆ ನನ್ನ ಬೆಂಬಲ ಇಲ್ಲ, ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಯಾಕಂದರೆ ಕರ್ನಾಟಕದ ಏಕೀಕರಣದ ಕನಸನ್ನು ಕಂಡವರು ಉತ್ತರ ಭಾಗದ ಜನ,
ಹಳೆ ಮೈಸೂರಿನವರು ಕೆಲವ್ರನ್ನ ಬಿಟ್ಟರೆ ಅದಕ್ಕೆ ಬೆಂಬಲ ಇರಲಿಲ್ಲ. ಎಸ್. ಆಮೇಲೆ ಮನಸ್ಸು ಬದಲಾಯಿತು. Okay. ಆ ಮಾತು ಬೇರೆ. ಆ ದೃಷ್ಟಿಯಿಂದ ನಾವು ಕಷ್ಟಪಟ್ಟು ತ್ಯಾಗ ಮಾಡಿ ಕಂಡಂಥ ಒಂದು ಏಕೀಕೃತ ಕರ್ನಾಟಕ ಒಡೆದು ಹೋಗ್ತಕ್ಕಂಥ ರೀತಿಯೊಳಗೆ ನಾವು ಯಾರೂ ಆಲೋಚನೆ ಮಾಡಬಾರದು. ಎಸ್ ಸರ್ ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಮುಖ್ಯಮಂತ್ರಿ ಚಂದ್ರು ಅವರು ಇದ್ದಾರೆ ನಮ್ಮ ಜೊತೆಗೆ. ಈಗ ಚಂದ್ರು ಅವರೇ, ಚರ್ಚೆಯನ್ನು ಗಮನಿಸ್ತಾ ಇದ್ದೀರಿ ತಾವು, ಕತ್ತಿಯವರ ಹೇಳಿಕೆಯನ್ನು ಕೂಡ ಗಮನಿಸಿದಿರಿ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೊದಲನೇದಾಗಿ ಎಲ್ಲವನ್ನೂ ಅವಲೋಕನ ಮಾಡಿದ್ದೀನಿ ಮತ್ತು ಮೂಲಭೂತವಾಗಿ ನಾನು ಈ ಒಡೆಯೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿನೇ ಅಲ್ಲ. ಆಮೇಲೆ ಈಗಾಗಲೇ ಲಕ್ಷ್ಮಣ್ ಅವರು ಮಾತಾಡಿದ್ದು, ನಾರಾಯಣಗೌಡರು ಮಾತಾಡಿದ್ದು, ಚಂಪಾಜಿ ಅವರು ಮಾತಾಡಿದ್ದು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯವೇ ಆದರೂ ಈಗ ನಾನಿಷ್ಟೇ ಹೇಳ್ತಕ್ಕಂಥದ್ದು ಅಭಿವೃದ್ಧಿಯ ವಿಚಾರವನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು. ನಂಜುಂಡಪ್ಪ ವರದಿ ಬಂತು, ಸಾವಿರಾರು ಕೋಟಿ ಬೇರೆ ಬೇರೆ ಚಿಂತನೆ ಮಾಡಿದ್ರು. ಈಗ ಗುಲ್ಬರ್ಗದಲ್ಲಿ ನಮ್ಮ ಸಂಪುಟ ದರ್ಜೆ ಸಚಿವರು ಮಾಡ್ತಕ್ಕಂಥದ್ದು, ಸಚಿವ ಸಂಪುಟ ಸಭೆ ಮಾಡಲು ಏನೋ ಒಂದು ವಿಶೇಷ ಯೋಜನೆಗಳನ್ನು ರೂಪಿಸಿದ್ದಾರೆ. ಆಗಿಲ್ಲ ಅಂತಕ್ಕಂಥದ್ದು ಒಂದು ಭಾಗ, ಆಗಿಲ್ಲದೆ ಇರ್ತಕ್ಕಂಥದ್ದು ಇದೆ, ಪ್ರತಿನಿಧಿಗಳ ಜವಾಬ್ದಾರಿ. ಆದರೆ ಉಮೇಶ್ ಕತ್ತಿಯವರ ಇವತ್ತಿನ ಮಾತೇನಿದೆ, ಜವಾಬ್ದಾರಿಯುತವಾದ ಜಾಗದಲ್ಲಿದ್ದು ಅಖಂಡ ಕರ್ನಾಟಕದ ಒಬ್ಬ ಶಾಸನಸಭೆಯ ಸದಸ್ಯನಾಗಿದ್ದುಕೊಂಡು ಮಂತ್ರಿಮಂಡಲರಿದ್ದುಕೊಂಡು ಈ ಮಾತು ಹೇಳಿದ್ದು ಖಂಡನೀಯವಾದಂತೂ, ಕ್ಷಮಿಸಕ್ಕೆ ಆಗದೇ ಇರತಕ್ಕಂಥ ಒಂದು. ಯಾವುದನ್ನು ಒಡೆಯೋದಕ್ಕೆ ಸಾಧ್ಯ ಮಾಡಬಾರದು, ಕಟ್ಟೋದಕ್ಕೆ ಸಾಧ್ಯ ಮಾಡಬಹುದು. ಬಹು ವರ್ಷಗಳಿಂದ ಕಟ್ಟಿರ್ತಕ್ಕಂಥ ಈ ನಾಡನ್ನ ನಾಡದ್ರೋಹದ ಕೆಲಸ, ದೇಶದ್ರೋಹದ ಕೆಲಸವಾಗುತ್ತೆ ಅನ್ನೋದು ನನ್ನ ಭಾವನೆ. ಅವರು ನನ್ನ ಆತ್ಮೀಯ ಮಿತ್ರರು, ಅವರ ಮೇಲೆ ಅಪಾರವಾದ ಗೌರವ ಇದೆ, ದೊಡ್ಡ ರಾಜಕಾರಣಿಯೂ ಆಗಿದ್ದಾರೆ. ಆದ್ರೆ ಈ ನಿಟ್ಟಿನಲ್ಲಿ ಅವರು ಚಿಂತನೆ ಮಾಡಿರೋದು ನೋಡಿದ್ರೆ ಸ್ವಾರ್ಥಕ್ಕೋಸ್ಕರವಾಗಿ ಅಥವಾ ಆ ಭಾಗದಲ್ಲಿ ತಮ್ಮ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸ್ಕೊಳ್ಳಕ್ಕೆ ಬೇರೆ ಭಾಷಿಕರಿಂದ ಅನ್ನುವ ಅನುಮಾನವೂ ಬರುತ್ತೆ. ಈಗಾಗಲೇ ಸುವರ್ಣಸೌಧವನ್ನು ಅಲ್ಲಿ ಕಟ್ಟಿರೋದೇ ಆ ಭಾಗದ ಅಭಿವೃದ್ಧಿಯ ಪ್ರತೀಕವಾಗಿ ಅಥವಾ ಒಂದು ರೀತಿಯ ಬೆಂಬಲ ಸಿಕ್ಕಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಹಾಗಾಗಿ ನಾನು ಒಂದು ಹೇಳ್ತೀನಿ, ಇದು ಯಾವ ಕಾರಣಕ್ಕೆ ಮಾತನಾಡಿದರೋ ತಮಾಷೆಗೂ ಕೂಡ ಇಂಥ ವಿಭಜನೆಯ ರಾಜ್ಯದ ವಿಭಜನೆಯ ವಿಚಾರದಲ್ಲಿ ಅದು ಬೆಳಗಾವಿನ ವ್ಯಕ್ತಿಯಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ, ಸಾಧು ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮಾತು ನಾನು ಕೇಳ್ಕೊತೀನಿ, ಅವರಿಗೆ ತಿಳುವಳಿಕೆ ಹೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅಂತವರು ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥದ್ದು ಸೂಕ್ತವೂ ಅಲ್ಲ, ಸಾಧುವೂ ಅಲ್ಲ. ಮುಂದಿನ ಚುನಾವಣೆಗಳಲ್ಲಿ ನಾವೆಲ್ಲರೂ ಸೇರಿ ಇಂತಹ ವ್ಯಕ್ತಿಗಳು ಈ ಭಾಗದಲ್ಲಿರ್ಲಿ ಆ ಭಾಗದಲ್ಲಿರ್ಲಿ ಗೆಲ್ಲದೇ ಇರೋ ರೀತಿಯ ವಾತಾವರಣವನ್ನ ಜನಗಳಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು ಅನಿವಾರ್ಯ ಇದೆ, ಅಗತ್ಯ ಇದೆ. ಹಾಗಾಗಿ ಅವರು ಕ್ಷಮೆಯನ್ನು ಯಾಚಿಸೋದ್ರ ಜೊತೆಗೆ ಹಿಂದಕ್ಕೆ ಹೇಳಿಕೆಯನ್ನು ಪಡ್ಕೊಂಡು ಈ ಒಗ್ಗಟ್ಟನ್ನು ಒಡೆದೇ ಇರೋ ರೀತಿಯಲ್ಲಿ ನಾವೆಲ್ಲರೂ ಬೇರೆ ರಾಜ್ಯದವರ ನಮ್ಮ ಮೇಲೆ ಇರ್ತಕ್ಕಂಥ ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಆದೃಷ್ಟ ಉಮೇಶ್ ಕುತ್ತಿ ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಂಥ ಚಳುವಳಿಯಲ್ಲಿ ಹೋರಾಟ ಮಾಡಲಿ, ಈ ರೀತಿಯ ಚಿಂತನೆ ಅವರಲ್ಲೇ ಇದ್ದಿದ್ದೆ ಆದ್ರೆ ಶಾಸನ ಸ್ಥಾನಕ್ಕೂ ರಾಜೀನಾಮೆ ಕೊಡ್ಲಿ. ಮುಂದಿನ ದಿನಗಳಲ್ಲಿ ಅವರು ಚುನಾವಣೆಗೆ ನಿಂತಾಗ ಇವೆಲ್ಲವೂ ಬಹಳ ಬಹುಶಃ ಅವರಾಗಲೇ ಹೇಳಿದಾಗೆ, ಲಕ್ಷ್ಮಣ್ ಅವರು ಹೇಳಿದಾಗೆ ನಾವೆಲ್ಲರೂ ಬಂದು ನಿಮ್ಮ ಬೆಂಬಲಕ್ಕೆ ಇರ್ತೀವಿ, ಇಂಥವ್ರನ್ನ ಆಯ್ಕೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡೋಣ ನಾವು. ಓಕೆ, ಮುಖ್ಯಮಂತ್ರಿ ಚಂದ್ರ ಅವರೇ, ಬಹುಶಃ ನೀವು ಯಾಕೆ ವಿಭಿನ್ನವಾಗಿ ನಿಲ್ತೀರಿ ಅಂತಂತಂದ್ರೆ, ನೀವು ಯಾಕೆ ಗಮನ ಸೆಳಿತೀರಿ ಅಂತಂದ್ರೆ ಇಂಥ ಒಂದು ನಿಲುವುಗಳಿಂದ ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಮುಖ್ಯಮಂತ್ರಿ ಚಂದ್ರ ನೇರವಾಗಿ ಹೇಳಿದ್ದೇನು ಅಂತಂದ್ರೆ, ನೀವು ಎಂಥ ದೊಡ್ಡ ನಾಯಕರೇ ಆಗಿರಿ ಸ್ವಾಮಿ, ಆದರೆ ನಾಡನ್ನು ಒಡೆಯಬೇಕು ಅಂತ ನೀವು ಚಿಂತನೆ ಮಾಡ್ತಿರಲ್ಲ, ನೀವು ಖಂಡಿತವಾಗಲೂ ಜನನಾಯಕರಲ್ಲ. ಜೊತೆಗೆ ಅವ್ರು ಯಾವ ಪಕ್ಷದಲ್ಲಿ ಇರ್ಕೊಳ್ಳಿ ನೋಡಿ, ಇದು ಬಹಳ ಗಮನಾರ್ಹ ಸಂಗತಿ ಅಂದರೆ ಇದು. ಅವರು ಕೂಡ BJP ಅವರೇ ಹಿರಿಯ ನಾಯಕರು, ಜೊತೆಗೆ ಅಂದರೆ ಆ ಕಡೆ ಭಾಗದ ಪ್ರಭಾವಿ ಮುಖಂಡ. ಇದ್ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ನಾಡನ್ನು ಒಂದುಗೂಡಿಸದಿದ್ದರೆ ಮಾತ್ರ ಇರಿ, ಇಲ್ಲ ಅಂತಂದರೆ ಹೊರಗಡೆ ಹೋಗಿ ನೀವು ನಿಮ್ಮ ಸಚಿವ ಸ್ಥಾನಕ್ಕೂ ರಾಜೀನಾಮೆ ಕೊಡಿ, ನಿಮ್ಮ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಿ. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದವರು ಅವರ ರಾಜೀನಾಮೆಯನ್ನು ಪಡಿಬೇಕು ನೀವು ಅನ್ನುವಂಥದ್ದು. ಆದರೆ ಯಾರಿಗೆ ರಾಜೀನಾಮೆ ಕೊಡಿಸ್ಬೇಕು ದೊಡ್ಡ ವಿಚಾರ ಅದು. ಯಾಕಂದರೆ ಸ್ಪೀಕರ್ಗೆ ಏನಾದರೂ ರಾಜೀನಾಮೆ ಕೊಡುತ್ತೆ ತಗೊಳ್ಳಿ ಅಂತ ಹೇಳಿ ಸಾಧ್ಯನ ನಾವುಗಳು ಇಲ್ಲ. ಯಾಕಂದರೆ ಅವರು ಕೂಡ ಮೊನ್ನೆ ತಾನೇ ಮಾತಾಡಿದ್ರು, ಕೊಡಗು ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು. ಹಿಂಗೆ ಒಳಗಿಂದೊಳಗೆ ಹೊರಗೊಂದು ಮಾತಾಡೋದು, ಒಳಗಡೆ ಏನೇನೋ ಭಾವನೆಗಳು, ಏನೇನೋ ಲೆಕ್ಕಾಚಾರಗಳಿದ್ದಂಥ ನಾಯಕರು, ಇಂಥವ್ರು ಯಾರು ತಾನೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಮುಖ್ಯಮಂತ್ರಿ ಚಂದ್ರ ಅವರ ಮಾತೇನಿದೆ ಅದು ಸೂಕ್ತವಾದಂಥ ಉತ್ತರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾರಾಯಣಗೌಡರು, ಚಂದ್ರಶೇಖರ್ ಪಾಟೀಲ್ ಮತ್ತು ಲಕ್ಷ್ಮಣ ದಸ್ತಿ ಏನು ಹೇಳ್ತಾರೆ ಕೇಳೋಣ, ಸಣ್ಣ ವಿರಾಮದ ನಂತರ.